ನಾನು ಮಿಡಲ್ ಕ್ಲಾಸಲ್ಲಿ ಬೆಳೆದಿದ್ದು. ಶ್ರೀಮಂತರು ಆಗಿರಲಿಲ್ಲ ಮತ್ತು ಬಡವರೂ ಆಗಿರಲಿಲ್ಲ. ನಮ್ಮ ಮನೆ ಮುಂದ್ಗಡೆ ಇರುವ ಹುಡುಗ ನಮ್ಮ ಜೊತೆ ಫ್ರೆಂಡ್ ಆಗಿದ್ದ. ನಾನು ಅವನು ಸೇಮ್ ಕ್ಲಾಸಲ್ಲಿ ಓದ್ತಿದ್ದದ್ದು. ಒಂದು ಜೊತೆ ಹೋಗೋದು ಬರೋದು ಮಾಡ್ತಾಯಿದ್ವಿ ಮತ್ತು ಒಂದಾಗಿ ಕ್ಲಾಸಲ್ಲಿ ಇರ್ತಿದ್ವಿ. ಮುಂದೆ ಕಾಲೇಜ್ಗೂ ಒಂದಾಗಿ ಒಂದೇ ಸಬ್ಜೆಕ್ಟ್ ತಗೊಂಡಿದ್ವಿ. ಹಾಗೆ ನಾವಿಬ್ಬರು ಲವ್ ಮಾಡೋದು ಸ್ಟಾರ್ಟ್ ಮಾಡಿದ್ವಿ. ನಮಗೆ ಗೊತ್ತಿತ್ತು ನಾವಿಬ್ಬರು ಬಿಟ್ಟಿರೋಕ್ಕಾಗಲ್ಲ ಅಂತ. ಮತ್ತು ಇನ್ನೂ ಹೆಚ್ಚು ಆಗೋದು ಬೇಡ ಅಂತ ಅಂದ್ಕೊಂಡು ನಾನು ಅವನು ನಮ್ಮ ಪ್ರೀತಿ ಬಗ್ಗೆ ಹೇಳ್ಕೊಂಡ್ವಿ. ಇಬ್ಬರು ಸರಿ ಸಮಾನ ಆಗಿದ್ದರಿಂದ ಎರಡು ಫ್ಯಾಮಿಲಿಗೂ ತೊಂದರೆ ಇರಲಿಲ್ಲ. ಹಾಗೆ ನಮ್ಮ ಮನೇಲಿ ಒಪ್ಕೊಂಡ್ರು. ಮತ್ತು ಅವನ ಮನೇಲೂ ಅವನ ತಂಗಿ ಮತ್ತು ಅವನ ಅಮ್ಮ ಮಾತ್ರ ಇದ್ದದ್ದು. ಅವನ ತಂದೆ 3 ವರ್ಷಕ್ಕಿಂತ ಮುಂಚೆನೇ ಸತ್ತೋಗಿದ್ರು. ಅವನ ತಂಗಿ ಮದುವೆ 1 ವರ್ಷದ ಮುಂಚೆ ಆಗಿತ್ತು. ಅದು ಅವಳ ಗಂಡ ದುಬೈಯಲ್ಲಿ ಕೆಲಸ ಮಾಡ್ತಿದ್ದ. ಮತ್ತು 1 ವರ್ಷ ಅತ್ತೆ ಜೊತೆ ಇದ್ಲು. ಮತ್ತು ಅವಳು ಓದಿದ್ರಿಂದ ದುಬೈಗೆ ಹೋದ್ಲು. ಅಲ್ಲೇ ಒಂದು ಕೆಲಸ ಮಾಡ್ಕೊಂಡು ಇಬ್ಬರು ಇದ್ದಾರೆ. ಆದರೆ ನೀರು ಹೇಳ್ತಿದ್ದ, ನಮ್ಮ ಅಮ್ಮ ಸ್ವಲ್ಪ ವಟ ಅಂತ ಇರ್ತಾರೆ, ನೀನು ಅದನ್ನೆಲ್ಲ ತಲೆಗೆ ತಗೋಬೇಡ ಮತ್ತು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗಬೇಕು ಅಂತ. ನಾನು ನನಗೆ ಗೊತ್ತಿಲ್ವಾ ನಿಮ್ಮ ಅಮ್ಮನ ಹೇಗೆ ಅಂತ ಹೇಳ್ತಾ ಇದ್ದೆ. ಹಾಗೆ ನಮ್ಮಿಬ್ಬರು ನಿಶ್ಚಿತಾರ್ಥ ಆಯಿತು. ನಾನು ಈ ಮದುವೆಯಿಂದ ತುಂಬ ಖುಷಿಯಾಗಿದ್ದೆ. ನಾನು ಇಷ್ಟಪಡ್ಕೋ ಹುಡುಗ ಸಿಕ್ತಾ ಅಂತ ತುಂಬ ಹ್ಯಾಪಿ. ಹಾಗೆ ನೀರು ಎಲ್ಲ ಓದಿ ಮುಗಿತಿತ್ತು. ಅವನು ಆಫೀಸ್ ಕೆಲಸಕ್ಕೆ ಹುಡುಕ್ತಾ ಇದ್ದ. ಅದು ಸಿಕ್ಕಿದ ತಕ್ಷಣ ಮದುವೆ ಡೇಟ್ ಫಿಕ್ಸ್ ಮಾಡೋದ ಅಂತ ನಾವಿಬ್ಬರು ನಿರ್ಧಾರ ಮಾಡಿದ್ವಿ. ಹಾಗೆ 2 ತಿಂಗಳಲ್ಲೇ ಅವನಿಗೆ ಒಳ್ಳೆ ಜಾಬ್ ಸಿಕ್ತು. 1 ಮಂತ್ ಆದಮೇಲೆ ಮದುವೆ ಡೇಟ್ ಫಿಕ್ಸ್ ಮಾಡಿದ್ವಿ. ಹಾಗೆ ಅದ್ದೂರಿಯಾಗಿ ಮದುವೆನೂ ಆಯಿತು. ಮೊದಲನೇ ದಿನ ತುಂಬ ಚೆನ್ನಾಗಿ ಕಳೀತು. ನೀರು ಹೇಳ್ದಂಗೆ ಅವನಮ್ಮ ಮಾತಿಗೂ ವಟ ಅಂತಿದ್ರು. ನನಗೆ ಕಿರಿಕಿರಿ ಅನಿಸ್ತಾ ಇತ್ತು. ನೀರು ಮೊದಲೇ ಹೇಳ್ತಿದ್ದ, ಅದನ್ನೆಲ್ಲ ತಲೆಗೆ ತಗೋಬೇಡ ಅಂತ. ಇದರ ಬಗ್ಗೆ ನನ್ನ ಜೊತೆ ಹೇಳಲೂ ಬೇಡ ಅಂತ ಹೇಳಿದ್ದ. ಮತ್ತು ಏನು ಮಾಡೋದು ಅಂತ ಸಹಿಸ್ಕೊಂಡು ಓದ್ತಿದ್ದೆ. ಆದರೆ ನೀರು ನನ್ನ ತುಂಬ ಚೆನ್ನಾಗಿ ನೋಡ್ಕೋತಿದ್ದ. ನಾನು ಹೋದ ತಕ್ಷಣ ನನ್ನ ಅತ್ತೆ ಹೇಳ್ತಿದ್ರು, ನನಗೆ ತುಂಬ ಮಂಡಿ ನೋವು, ನನಗೆ ಕೆಲಸ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿ ಕಾಲನ್ನು ಒತ್ತಿಸ್ಕೋತಿದ್ರು. ಮತ್ತು ಎಲ್ಲ ಕೆಲಸ ನನಗೆ ಬಿಟ್ಟುಬಿಡ್ತಿದ್ರು. ಎಲ್ಲ ಕೆಲಸ ಮಾಡಿ ರಾತ್ರಿ ಅಲ್ಲಿ ಸ್ವಚ್ಛ ಮಾಡಿ ರೂಮ್ಗೆ ಹೋಗ್ತಿದ್ದೆ. ಆಗ ನೀರು ಹೇಳ್ತಿದ್ದ, ನೀನು ಬರೀ ಕೆಲಸ ಅಂತ ಮಾಡ್ತಾ ಇರ್ತೀಯಲ್ಲ, ಮದುವೆ ಆದಮೇಲೆ ನನಗೆ ಟೈಮೇ ಕೊಡ್ತಾ ಇಲ್ಲ ನೀನು. ಮೊದಲೆಲ್ಲ ತುಂಬ ಹೊತ್ತು ತನಕ ಮಾತಾಡ್ತಾ ಕೂತಿರ್ತಿದ್ವಿ, ಆದರೆ ಈಗ ತುಂಬ ಚೇಂಜ್ ಆಗಿಬಿಟ್ಟೆ ನೀನು. ಆಗ ನಾನು ಹೇಳಿದೆ, ನಾನು ಚೇಂಜ್ ಆಗಿಲ್ಲ, ನಮ್ಮ ಮನೇಲಿ ಅಷ್ಟು ಕೆಲಸ ಇರ್ತಿರ್ಲಿಲ್ಲ, ನಮ್ಮಮ್ಮ ಎಲ್ಲ ಮಾಡ್ಕೋತಿದ್ರು. ಹಾಗೆ ನಿನ್ನ ಜೊತೆ ಮಾತಾಡ್ತಾ ಇರ್ತಿದ್ದೆ. ಆದರೆ ಇಲ್ಲಿ ಹಾಗಲ್ಲ, ಎಲ್ಲ ಕೆಲಸ ನಾನೇ ಮಾಡ್ಕೋಬೇಕು. ಮತ್ತು ನಿಮ್ಮ ಅಮ್ಮನಿಗೆ ಮಂಡಿ ನೋವು ಬೇರೆ, ನಿಮ್ಮ ಅಮ್ಮನ ಸೇವೆನೂ ಮಾಡಬೇಕು. ನೋಡು, ಎಲ್ಲ ಮಾಡಿ ಮುಗಿಸಿ ಬರೋ ತನಕ ಎಷ್ಟು ಹೊತ್ತಾಗುತ್ತೆ ಅಂತ. ಆಗ ನೀರು ಹೋಗಲಿ ಬಿಡು ಅಂತ ನನ್ನ ಹತ್ತಿರ ಬಂದ. ಹಾಗೆ ಅವನು ಪ್ರೀತಿ ಮಾಡ್ತಾ ಹಾಗೆ ಆ ರಾತ್ರಿ ಕಳೀತು. 2-3 ದಿನ ಆದಮೇಲೆ ಹೇಳ್ದ, ನಿನಗೆ ಇವತ್ತು ಒಂದು ಸರ್ಪ್ರೈಸ್ ಇದೆ, ನೀನು ಬೇಗ ಮಲ್ಕೋಬೇಡ, ನೀನು ನನ್ನ ಕಾಯ್ತಾ ಇರಬೇಕು ಅಂತ ಹೇಳಿ ಆಫೀಸ್ಗೆ ಹೋದ. ನಾನು 9 ಗಂಟೆಯಿಂದ ಕಾಯ್ತಾ ಇದ್ದೆ. ಅವನು ಬರಬೇಕಾದ ಟೈಮಲ್ಲಿ ಬರಲೇ ಇಲ್ಲ. ಮತ್ತು 10 ಗಂಟೆ ಆಯಿತು, 11 ಗಂಟೆ ಆಯಿತು. ಅವನನ್ನು ಕಾಣ್ತಾ ಇರಲಿಲ್ಲ. ಫೋನ್ ಮಾಡಿದ್ರೆ ಸಿಗ್ತಾ ಇರಲಿಲ್ಲ, ಸ್ವಿಚ್ ಆಫ್ ಬರ್ತಾಯಿತ್ತು. ಮತ್ತು ಆಫೀಸ್ಗೆ ಕಾಲ್ ಮಾಡಿದೆ. ಅವ್ರು ಹೇಳಿದ್ರು, ಇವತ್ತು ಬೇಗನೆ ಹೋಗಿದ್ನಲ್ಲ ಅಂತ. ಹಾಗೆ ನನಗೆ ತುಂಬ ಗಾಬರಿ ಆಯಿತು. ಮತ್ತು ನನ್ನ ಅಪ್ಪನಿಗೆ ಕಾಲ್ ಮಾಡಿ ಹೇಳಿದೆ. ಅಪ್ಪ ಹುಡುಕಲು ಹೋದರು. ನೋಡಿದ್ರೆ ರೋಡಲ್ಲಿ ಒಂದು ಲಾರಿ ಮತ್ತು ಸ್ಕೂಟರ್ ನಿಂತಿತ್ತು. ಅಪ್ಪ ಹತ್ತಿರ ಹೋಗಿ ನೋಡಿದಾಗ ಅದು ನೀರು ಬೈಕ್ ಆಗಿತ್ತು. ಅಪ್ಪ ಗಾಬರಿ ಆದರು. ಮತ್ತು ಅಲ್ಲಿರೋ ಪೊಲೀಸ್ ಹತ್ರ ಕೇಳಿದಾಗ, ಅವನಿಗೆ ತಲೆಗೆ ಹೆಚ್ಚಾಗಿ ಏಟು ಬಿದ್ದಿದೆ ಆಕ್ಸಿಡೆಂಟ್ ಆಗಿ, ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದರು ಅಂತ ಅಡ್ರೆಸ್ ಕೊಟ್ಟರು. ಹಾಗೆ ಅಪ್ಪ ನನಗೆ ಕಾಲ್ ಮಾಡಿ ಅಲ್ಲಿಗೆ ಕರ್ಕೊಂಡು ಹೋದರು. ಅಲ್ಲಿ ಎಮರ್ಜೆನ್ಸಿ ನೀರು ಇದ್ದ. ಮತ್ತು ಬೆಳಗ್ಗೆ ತನಕ ಏನು ಡಾಕ್ಟರ್ ಹೇಳಲಿಲ್ಲ. ಆದರೆ ಅತ್ತೆ ನನ್ನ ತುಂಬ ಬೈತಿದ್ರು. ಮತ್ತು ಹೇಳ್ತಿದ್ರು, ನೀನು ನಮ್ಮ ಮನೆಗೆ ಕಾಲ್ ಮಡಗಿದ್ದೆ ಹೀಗಾಗಿದ್ದು, ನನ್ನ ಮಗನಿಗೆ ಹೀಗಾಗಿದ್ದು ಅಂತ ಬೈತಾನೇ ಇದ್ದರು. ಮತ್ತು ಹೇಳ್ತಿದ್ರು, ನೀನು ನಮ್ಮ ಮನೆಗೆ ಅನಿಷ್ಟ ಅಂತ. ಅಷ್ಟರಲ್ಲಿ ಡಾಕ್ಟರ್ ಬಂದು, ಅವನ ತಲೆಗೆ ಹೆಚ್ಚು ಪೇಟು ಬಿದ್ದಿದೆ, ಇದರಿಂದ ಕೋಮಾಗೆ ಹೋಗಿದ್ದಾನೆ, ಮತ್ತು ಅವನಿಗೆ ಎಲ್ಲ ಕೇಳುತ್ತೆ, ಆದರೆ ಹೀಗೆ ಮಲಗಿರ್ತಾನೆ, ಮತ್ತು ಅವನ ಜೊತೆ ಹೆಚ್ಚು ಮಾತಾಡ್ತಾ ಮತ್ತು ಹಳೆ ವಿಷಯದ ಬಗ್ಗೆ ಹೇಳ್ತಾ ಇದ್ದರೆ ಬೇಗ ಸರಿಯಾಗ್ಬೋದು ಅಂತ ಹೇಳಿದ್ರು. ಮತ್ತು ಆಸ್ಪತ್ರೆ ಬಿಲ್ ಕೊಟ್ಟರು. ಈಗ ಇರೋ ಬಿಲ್ನ ನಾನು ನನ್ನ ಆಭರಣ ಮಾರಿ ಕೊಟ್ಟೆ. ಆದರೆ ಅವ್ನು ಸರಿಯಾಗೋ ತನಕ ಎಲ್ಲಿಂದ ದುಡ್ಡು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ನಿಂತಿದ್ವಿ. ಆಗಲೇ ಒಬ್ಬ ಜೆಂಟ್ಸ್ ಡಾಕ್ಟ್ರು ಬಂದ. ಮತ್ತು ಸ್ವಲ್ಪ ಹೊತ್ತು ನನ್ನೇ ನೋಡ್ತಾ ಇದ್ದ. ನಾನು ಡಾಕ್ಟ್ರು, ಏನು ಡಾಕ್ಟ್ರು ಅಂತ ಕೇಳಿದೆ. ಅದು ಇವತ್ತಿನ ಬಿಲ್ಲು ಅಂತ ಕೊಟ್ಟರು. ಮತ್ತು ನಾನು ಅದನ್ನು ನೋಡಿಕೊಂಡು ನಿಂತಿದ್ದೆ. ಮತ್ತು ಕೇಳಿದೆ, ಡಾಕ್ಟರ್, ಅವನು ಎಷ್ಟು ದಿನ ತನಕ ಸರಿಯಾಗ್ಬೋದು ಅಂತ. ಆಗ ಅವ್ರು ಹೇಳಿದ್ರು, ಗೊತ್ತಿಲ್ಲ ಅಂತ. ಅಷ್ಟರ ತನಕ ಇನ್ನೂ ಹೆಚ್ಚು ಬಿಲ್ ಆಗ್ಬೋದಲ್ವಾ? ಆಗ ಹಾಂ ಅಂತ ಹೇಳಿದ್ರು. ಆಗ ನಾನು, ಸರ್, ಅದು ಅಷ್ಟು ಬಿಲ್ ಕಟ್ಟೋದಕ್ಕೆ ನಮಗೆ ಆಗಲ್ಲ ಅಂತ ಹೇಳಿದೆ. ಆಗ ಅವರು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಹೇಳಿದ್ರು, ಅದು ಏನು ಯೋಚನೆ ಮಾಡಬೇಡಿ,
ಇದು ನನ್ನ ಆಸ್ಪತ್ರೆ, ಮತ್ತು ಅವನಿಗೆ ಇವತ್ತಿನಿಂದ ಫ್ರೀಯಾಗಿ ಚಿಕಿತ್ಸೆ ಮಾಡ್ತೀನಿ ಅಂತ. ಆಗ ಸರ್ ತುಂಬ ಥ್ಯಾಂಕ್ಸ್ ಸರ್, ನಿಮ್ಮ ಋಣನ ಯಾವತ್ತೂ ತೀರ್ಸೋಕ್ಕಾಗಲ್ಲ, ಮರೆಯಲ್ಲ ಅಂತ ಹೇಳಿದೆ. ಹಾಂ ಹಾಂ ಆಯಿತು ಅಂದರು. ಆದರೆ ಅವ್ರ ಜೊತೆ ಯಾರಾದರೂ ಇದ್ದು ಅವ್ರ ಹಿಂದಿನ ಘಟನೆ ಬಗ್ಗೆ ಮಾತಾಡ್ತಾ ಇರಬೇಕು ಅಂತ ಹೇಳಿದರು. ನಾನು ಅವನ ಜೊತೆ ಇರ್ತಿದ್ದೆ, ಮತ್ತು ಅತ್ತೆ ಹೇಳ್ತಿದ್ರು ನನಗೆ ಮಂಡೆ ನೋವು, ನನಗೆ ಆಗಲ್ಲ ಅಂತ. ಹಾಗೆ ನಾನೇ ಆಸ್ಪತ್ರೆಯಲ್ಲಿ ಇರ್ತಿದ್ದೆ. ಹೆಚ್ಚೆಚ್ಚು ಕಾಲ ನೀರು ಜೊತೆ ಮಾತಾಡ್ತಿದ್ದೆ. ಸಡನ್ನಾಗಿ ಹಿಂದೆ ಡಾಕ್ಟರ್ ಬಂದು ನಿಂತಿದ್ರು. ನನಗೆ ಗೊತ್ತಿರಲಿಲ್ಲ. ನಾನು ನೀರು ಜೊತೆ, ನೀರು ನಾವು ಹೇಗೋ ಅಪ್ಪ ಅಮ್ಮನಿಗೆ ಗೊತ್ತಾಗದೆ ಲವ್ ಮಾಡ್ತಾಯಿದ್ವಿ ಅಂತ ಹೇಳ್ತಿದ್ದೆ. ಆಗ ನೀರು ಯಾರು ಅಂತ. ಆಗ ನಾನು ಎದ್ದು, ಅದು ನಾನು ನಿರಂಜನ್ನ ಪ್ರೀತಿಯಿಂದ ನೀರು ಅಂತ ಕೂಗೋದು ಅಂತ ಹೇಳಿ ಹೊಟ್ಟೋದೆ. ಅವರು ಚೆಕಪ್ ಮಾಡಿ ಹೋದರು, ಮತ್ತು ಹೇಳಿದ್ರು ಅಲ್ಲಿ ಸಿಸ್ಟರ್ ನನಗೆ ಆಗಾಗ ಊಟ ಟೀ ತಂದು ಕೊಡೋದು ಮಾಡ್ತಾಯಿದ್ಲು. ಸಿಸ್ಟರ್ ಹೇಳಿದ್ಲು, ನೀವು ಇಲ್ಲೇ ಮಲ್ಕೋಬೇಡಿ, ಇಲ್ಲಿ ಸರಿಯಾಗಲ್ಲ, ಅಲ್ಲಿ ಒಂದು ರೂಮ್ ಇದೆ, ಅಲ್ಲಿ ಹೋಗಿ ಮಲ್ಕೊಳ್ಳಿ ಅಂತ. ಹಾಗೆ ನಾನು ಒಪ್ಕೊಂಡೆ. ಹೀಗೆ ಅತ್ತೆ ಬಂದರು, ಅವ್ರ ಜೊತೆ ಅವ್ರ ಅಣ್ಣನೂ ಬಂದಿದ್ದರು. ನಾನು ಅಂದ್ಕೊಂಡೆ ನನ್ನ ಕಂಡು ಅವ್ರು ಸಮಾಧಾನ ಹೇಳ್ತಾರೆ ಅಂತ. ಆದರೆ ಹಾಗೆ ಆಗಲಿಲ್ಲ. ಅವ್ರು ನಾನು ಮಾತಾಡಿಸಿದ್ರು ನೋಡ್ದೇನೆ ಹೊಟ್ಟೋದ್ರು. ಆಗ ಅತ್ತೆ ಜೊತೆ ಏನಾಯಿತು ಅತ್ತೆ, ಅವ್ರು ಯಾಕೆ ಹಾಗೆ ಹೊಟ್ಟೋದ್ರು ಅಂತ ಕೇಳಿದೆ. ಆಗ ಅತ್ತೆ, ಅದು ನೀನು ಹೀಗೆ ಮಾಡ್ತಾ ಇದ್ದೀಯಲ್ಲ, ಯಾರಿಗೇಳು ನಿನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇರುತ್ತೆ ಅಂತ ಹೇಳಿದ್ರು. ಆಗ ನಾನು ಏನು ಮಾಡ್ತಾಯಿದ್ದೀನಿ ಅತ್ತೆ. ಆಗ ಅದು ನೀನು ನಿನ್ನ ಗಂಡನಿಗೆ ಹೀಗಾಗಿದ್ದೆ, ನೀನು ಇಲ್ಲಿ ಅವನನ್ನು ನೋಡ್ಕೊಳ್ಳೋ ರೀತಿಯಲ್ಲಿ ಎಲ್ಲರ ಜೊತೆ ಜಾಲಿಯಾಗಿದ್ದೀಯಲ್ಲ ಅಂತ. ಆಗ ಏನತ್ತೆ ಹೇಳ್ತಾ ಇದ್ರದು ನೀವಂತ. ಆಗ ಇರು, ನಿರಂಜನ್ ಎದ್ದೊಳ್ಳಿ, ನಿನ್ನ ಬುದ್ಧಿಯೆಲ್ಲ ಅವನಿಗೆ ಗೊತ್ತಾಗಿದೆ, ಇನ್ನು ಅವನೇ ದೂರ ಮಾಡ್ತಾನೆ, ಇರು ಅಂತ ಹೇಳಿದ್ರು. ಆಗ ಯಾಕೆ ಹೀಗೆ ಹೇಳ್ತಾ ಇದ್ದೀರಿ, ನಾನು ಈಗ ಏನು ಮಾಡಿದೆ ಅಂತ. ನೀನು ಏನು ಮಾಡಿಲ್ಲ ಅಂದರೆ ಅದು ಹೇಗೆ ನಿರಂಜನ್ಗೆ ಫ್ರೀಯಾಗಿ ನೋಡ್ತಾ ಇದ್ದಾರೆ ಇಲ್ಲಿ, ಅದು ಯಾರಿಗೂ ಇಲ್ಲದೆ ಇರೋ ಫ್ರೀ ನಿನಗೆ ಮಾತ್ರನಾ, ನೀನು ಅವ್ರ ಜೊತೆ ಹಾಗೇ ಇದ್ದೀಯೇನೋ, ಅದಕ್ಕೆ ಅವರು ಫ್ರೀಯಾಗಿ ನೋಡ್ತಾ ಇರೋದು ಅಂತ ಹೇಳಿದ್ರು. ಆಗ ಓ ಹೌದಾ, ಹಾಗಾದರೆ ಇನ್ಮೇಲಿಂದ ನಾನು ಮನೇಲಿರ್ತೀನಿ, ನೀವು ನಿಮ್ಮ ಮಗನ ಜೊತೆ ಇರಿ, ನಿಮಗೆ ದುಡ್ಡು ತಗೊಂಡೆ ನೋಡ್ಕೊತಿದ್ದಾರೆ ಅಂತ ಪ್ರಾಬ್ಲಮ್ ಅಲ್ವಾ, ಹಾಗಾದರೆ ನೀವು ಕೊಡಿ, ಇಲ್ಲಾಂದರೆ ನಿಮ್ಮ ಮಗಳು ದುಬೈಯಲ್ಲಿ ಕೆಲಸ ಮಾಡ್ತಾ ಇದ್ದಾಳಲ್ಲ, ಅವಳಿಗೆ ಹೇಳಿ ಕಳಿಸೋಕ್ಕೆ ಅಂತ ಹೇಳಿದೆ. ಆಗ ಓ ಈಗ ನನ್ನ ಮಗಳು ಜೀವನ ದುಡ್ಡು ಕೇಳಿ ಹಾಳು ಮಾಡಬೇಕು ಅಂತ ನೋಡ್ತಾ ಇದ್ದೀಯಾ, ಮತ್ತು ನನಗೆ ಮಂಡಿ ನೋವು ಅಂತ ಗೊತ್ತಿಲ್ವ ನಿನಗೆ ಅಂತ ಹೇಳಿದ್ರು. ಹಾಗಾದರೆ ಸುಮ್ಮನಿರಿ, ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಹತ್ರ ಹಣ ಇಲ್ವಲ್ಲ ಅಂತ ಅವ್ರು ಫ್ರೀ ಚೆಕಪ್ ಮಾಡ್ತಾ ಇರೋದು. ಈ ಕಾಲದಲ್ಲಿ ಹೀಗೆಲ್ಲ ಅಮ್ಮಂದರಿರ್ತಾರೆ, ಅವ್ರ ಮಗನಿಗೆ ಹೇಗೋ ಚಿಕಿತ್ಸೆ ಆಗ್ತಿದೆಯಲ್ಲ ಅಂತ ಖುಷಿ ಪಡ್ದೇನೆ ಅದಕ್ಕೂ ಹೀಗೆಲ್ಲ ಸೇರಿಸಿ ಹೇಳ್ತಾ ಇದ್ದಾರೆ ಅಂತ ಹೇಳಿದೆ. ಆಗ ಅವರು ತಲೆ ಬಗ್ಗಿಸಿ ಹೊಟ್ಟೋದ್ರು. ನನಗೆ ಅಳು ಬಂತು, ಮತ್ತು ನನ್ನ ದುಃಖ ನೀರು ಜೊತೆ ಹೇಳ್ಕೊಂಡು ಮತ್ತೆ ಸ್ವಲ್ಪ ಸಮಾಧಾನ ಆಯಿತು. ಹಾಗೆ ಸಿಸ್ಟರ್ ರಾತ್ರಿ ಎಂಥ ಟೀ ಕೊಡ್ತಾಳೋ ಗೊತ್ತಿಲ್ಲ, ಅದು ಕುಡಿದ ತಕ್ಷಣ ನನಗೆ ನಿದ್ದೆ ಬರ್ತಾಯಿತ್ತು. ನಾನು ಹೋಗಿ ರೂಮಲ್ಲಿ ಮಲ್ಕೋತಿದ್ದೆ, ಮತ್ತು ಬೆಳಗ್ಗೆ ಎದ್ದಾಗ ಸೊಂಟ ನೋವು ಮತ್ತು ಕೈಕಾಲು ನೋವು ಆಗ್ತಾಯಿತ್ತು. ನಾನು ಸಿಸ್ಟರ್ ಹತ್ರ ಕೇಳಿದಾಗ ಅವರು ಹೇಳ್ತಾಯಿದ್ರು, ಅದು ನೀನು ಕೆಳಗೆ ಮಲ್ಕೋತೀಯಲ್ವಾ ಅದಕ್ಕೆ ಅಂತ. ನಾನು ಹಾಗೆ ಅನ್ಕೋತಿದ್ದೆ. ಒಂದು ದಿನ ನಾನು ಟೀ ಕುಡಿದೆ ಮತ್ತು ಹೋಗಿ ಮಲ್ಕೊಂಡೆ. ಬೆಳಗ್ಗೆ ಎದ್ದೆ, ಆದರೆ ಯಾವತ್ತೂ ನಾನೇ ಹಾಸಿಗೆ ಎಲ್ಲ ಮಡಗ್ತಿದ್ದೆ. ಆದರೆ ಅವತ್ತು ಸಿಸ್ಟರ್ ಬೇಡ ಬೇಡ ನೀನು ಹೋಗು, ನಾನು ಮಡಚಿ ಹಾಕ್ತೀನಿ ಅಂತ ಹೇಳಿದ್ರು. ನಾನು ಬಿಡಿ ಸಿಸ್ಟರ್, ನಾನು ಮಲಗಿದ್ದಲ್ವಾ, ನೀವ್ಯಾಕೆ ಮಾಡಿಸ್ತೀರಿ ಅಂತ ಹೇಳಿದ್ರು. ಸಿಸ್ಟರ್ ಬಿಡಲೇ ಇಲ್ಲ, ಮತ್ತು ನನ್ನ ಆ ಕಡೆ ದೂಕಿದ್ರು, ಮತ್ತು ಹೇಳಿದ್ರು ನೀವು ಹೋಗಿ ಅಂತ. ಆದರೆ ಅವ್ರ ಮುಖದಲ್ಲಿ ತುಂಬ ಗಾಬರಿ ಇತ್ತು. ನಾನು ಇದ್ಯಾಕೆ ಹೀಗೆ ಇವತ್ತು ಆಡ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಡೆ, ಮತ್ತು ನಾನೇ ಮರ್ಚಬೇಕು ಅಂತ ಹೋದೆ. ಆಗ ಸಿಸ್ಟರ್ ಹಾಸಿಗೆ ತೆಗಿಬೇಕಾದ್ರೆ ಅದರಲ್ಲಿ ಸೇಫ್ಟಿ ಇತ್ತು. ನನಗೆ ಅದನ್ನು ನೋಡಿ ತುಂಬ ಶಾಕ್ ಆಯಿತು. ನಾನು ಕೂಗಾಡ್ದೆ, ಅಲ್ಲೇ ಅಳುತ್ತೆ, ಸಿಸ್ಟರ್ ಇದ್ಯಾರು ಮಾಡಿದ್ದು ನನ್ನ ಜೊತೆ, ನನಗೆ ಯಾಕೆ ಗೊತ್ತಾಗಲಿಲ್ಲ, ಹೇಳಿ ಹೇಳಿ ಅಂತ ಸಿಸ್ಟರ್ಗೆ ಕೇಳಿದೆ. ಆದರೆ ಸಿಸ್ಟರ್ ಏನೂ ಹೇಳ್ತಾ ಇರಲಿಲ್ಲ. ನಾನು ನೀರು ರೂಮ್ಗೆ ಹೋದೆ, ಅಲ್ಲಿ ಡಾಕ್ಟರ್ ಇದ್ದರು, ಅವ್ರ ಹತ್ರ ಕೇಳಿದೆ. ಆಗ ಅವರು ಏನೂ ಹೇಳಲಿಲ್ಲ. ಆಗ ನಾನು ನೀವು ಇವಾಗ ಹೇಳಿಲ್ಲ ಅಂದರೆ ನಾನು ಇಡೀ ಜನರನ್ನೇ ಇಲ್ಲಿ ಸೇರಿಸ್ತೀನಿ ಮತ್ತು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ. ಆಗ ಡಾಕ್ಟರ್, ಓ ಏನು ಪೊಲೀಸ್ ಕಂಪ್ಲೇಂಟಾ, ನೀನು ಏನು ಅಂದ್ಕೊಂಡೆ, ನಿನ್ನ ಗಂಡನಿಗೆ ಇಲ್ಲಿ ಸುಮ್ಮನೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತಾನಾ, ಇದು ಆಶ್ರಮನೇ ಹೇಳು, ನಿನ್ನ ಗಂಡನಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದು ನಿನ್ನ ಜೊತೆ ಸ್ವಲ್ಪ ರಾತ್ರಿಗಳು ಕಳೆಯೋಕ್ಕೆ, ಹಾಗೆ ಅಂದ್ಕೊಂಡೆ ನಾನು ಒಪ್ಕೊಂಡಿದ್ದು ಅಂತ ಹೇಳುತ್ತಾ ನಗಾಡಿದ್ರು. ಆಗ ನಾನು ನಿಮ್ಮನ್ನು ಬಿಡಲ್ಲ, ನಿನಗೆ ಒಂದು ಗತಿ ಕಾಣಿಸ್ತೀನಿ, ಮತ್ತು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡ್ತೀನಿ, ನಿಮ್ಮ ಆಸ್ಪತ್ರೆಯನ್ನು ಮುಚ್ಚಿಸ್ತೀನಿ ಅಂತ ಹೇಳಿದೆ. ಆಗ ಆ ಡಾಕ್ಟರ್ ನನ್ನ ಸಾಯಿಸಲು ಬಂದ, ಮತ್ತು ನನ್ನ ಕುತ್ತಿಗೆ ಹಿಡಿದು ನನ್ನ ಸಾಯಿಸ್ತಿದ್ದ. ಅಷ್ಟರಲ್ಲೇ ಅವನನ್ನು ಆ ಕಡೆ ದೂಕಿದರು. ಯಾರು ಅಂತ ನೋಡಿದಾಗ ಅದು ನೀರು ಆಗಿದ್ದ, ಮತ್ತು ಅವನಿಗೆ ಹೊಡೆದ, ಮತ್ತು ನನ್ನ ಹೊರಗಡೆ ಕರ್ಕೊಂಡೋದ.
ನನಗೆ ಆ ಸ್ಥಿತಿಯಲ್ಲಿ ಖುಷಿ ಪಡಬೇಕೋ, ನನ್ನ ಜೊತೆ ಹೀಗೆ ಮಾಡಿದ್ದಕ್ಕೆ ದುಃಖ ಆಗಬೇಕೋ ಗೊತ್ತಾಗ್ತಾ ಇರಲಿಲ್ಲ. ಹಾಗೆ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ವಿ. ಹಾಗೆ ಪೊಲೀಸ್ ಅನ್ವೇಷಣೆ ಮಾಡಿ ಆ ಡಾಕ್ಟರ್ ಮತ್ತು ಆ ಸಿಸ್ಟರ್ನ ಅರೆಸ್ಟ್ ಮಾಡಿದ್ರು. ಏಕೆಂದರೆ ಆ ಸಿಸ್ಟರ್ ಆ ಟೀನಲ್ಲಿ ನನಗೆ ಮಾದಕ ವಸ್ತು ಹಾಕಿ ಕೊಡ್ತಾಯಿದ್ಲು. ಹಾಗೆ ನನಗೆ ಏನೂ ಗೊತ್ತಾಗ್ತಾ ಇರಲಿಲ್ಲ ಅವ್ರು ಏನು ಮಾಡಿದ್ರು. ನೀರು ಹೇಳ್ದ, ನೀನು ನನ್ನ ರೂಮಲ್ಲಿ 2 ದಿನ ಮಲ್ಕೊಂಡಿದ್ದಾಗಲೂ ಆ ಪಾಪಿ ನಿನ್ನ ಜೊತೆ ಹೀಗೆಲ್ಲ ಮಾಡ್ದ. ಆದರೆ ಇದು ನನಗೆ ಕಾಣಿಸುತ್ತೆ ಸರಿಯಾಗಲ್ಲ ಅಂತ ನಿನ್ನ ಮಾತಲ್ಲಿ ಬೇರೆ ರೂಮಲ್ಲಿ ಮಲ್ಕೊಳ್ಳೋಕ್ಕೆ ಹೇಳಿದ್ದು. ಮತ್ತು ನೀನು ನನಗೆ ಹಳೆಯದನ್ನು ಹೇಳಿ ಹೇಳಿ ನಾನು ಮೊದಲೇ ಸ್ವಲ್ಪ ಸರಿಯಾಗಿದ್ದೆ. ನಿನ್ನ ಜೊತೆ ಹಾಗೆ ಮಾಡಿದ್ದನ್ನು ನೋಡೋಕ್ಕಾಗದೆ. ಮತ್ತು ಈ ವಿಷಯ ನಮ್ಮಿಬ್ಬರಲ್ಲೇ ಇರಲಿ. ಮತ್ತು ಇವತ್ತಿನಿಂದ ಈ ವಿಷಯದ ಬಗ್ಗೆ ನಾನಾಗಲಿ ನೀನಾಗಲಿ ಮಾತಾಡಬಾರ್ದು. ಮತ್ತು ಇದರಲ್ಲಿ ನಿಂದೇನು ತಪ್ಪಿಲ್ಲ ಅಂತ ಹೇಳ್ದ. ಹಾಗೆ ಅವತ್ತಿನಿಂದ ನೀರು ಈ ವಿಷಯದ ಬಗ್ಗೆ ಯಾವತ್ತೂ ನನ್ನ ಜೊತೆ ಮಾತಾಡಲಿಲ್ಲ. ಮತ್ತು ನನ್ನ ತುಂಬ ಚೆನ್ನಾಗಿ ನೋಡ್ಕೋತಿದ್ದ. ಈಗಿನ ಕಾಲದಲ್ಲಿ ಯಾರೂ ಹೆಲ್ಪ್ ಮಾಡಲ್ಲ. ಅವರಿಗೆ ಏನಾದರೂ ನಮ್ಮಿಂದ ಅವಶ್ಯಕತೆ ಇದ್ರೇ ಅವ್ರು ನಮಗೆ ಹೆಲ್ಪ್ ಮಾಡೋಕ್ಕೆ ಬರೋದು. ಈ ಸ್ಟೋರಿ ಇಷ್ಟವಾದಲ್ಲಿ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.